1,000 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ನಾವು 1ನೇ ತಾರೀಕು ಅವ್ರ ಸಮಯ ಕೊಟ್ಟಿದ್ದಾರೆ. ಮೊನ್ನೆ ಸುಮಾರು 1.25 ಗಂಟೆ ನಾವು ಅವ್ರ ಹತ್ರ ಬ್ರೀಫಿಂಗ್ ತೊಗೊಂಡಿದ್ದು, ಏನೇನು ಹೆಂಗೆ ಏನೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ ನಾನು ಮಾಧ್ಯಮದವ್ರು ನೀವು ಬರಬೇಕು, ಇದಕ್ಕೆ ಒಳ್ಳೆ ಪ್ರಚಾರವನ್ನು ಕೊಡಬೇಕು, ಸಾರ್ವಜನಿಕರು ಬರಬೇಕು, ಸಾರ್ವಜನಿಕರು ಇದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಕೆಲವು ಏನೇನು ಈಗ ಕೊಟ್ಟಿರ್ತಕ್ಕಂಥದ್ರ ಜೊತೆಗೆ ಮತ್ತೆ ಅವತ್ತು ಬೇರೆ ಬೇರೆ ಘೋಷಣೆನೂ ಕೂಡ ಆಗುತ್ತೆ, ಎಲ್ಲ ಗುದ್ಲಿ ಪೂಜೆನೂ ಮಾಡ್ತೀವಿ. ಮತ್ತು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೀನಿ. ಮತ್ತು 25-26ನೇ ತಾರೀಕು ಸಮಯ ಕೇಳಿದ್ದೀನಿ ಅವರಿಗೆ. ಕೆಲವು ಬೇಡಿಕೆಗಳನ್ನು ಘೋಷಣೆ ಮಾಡಿ ಹೋಗಬೇಕಾಗುತ್ತೆ ನೀವು ಅಂಥೇಳಿ. ಅದನ್ನು ಕೂಡ 25-26ನೇ ತಾರೀಕು ನಾನು ಅವ್ರಿಗೆ ಸಮಯ ಕೊಟ್ಟ ಮೇಲೆ 1ನೇ ತಾರೀಕು ನಮ್ಮ ಜಿಲ್ಲೆಗೆ, ಯಾಕೆಂದರೆ ಎಲ್ಲ ಜಿಲ್ಲೆಗೂ ಹೋದರೆ ಏನಾದ್ರು ಒಂದಿಷ್ಟು ಅಂಥೇಳಿ ಮಾಡ್ತಾರೆ. ಈಗ ಮೊನ್ನೆ ಇಲ್ಲಿ ತುಮಕೂರಲ್ಲಿ ಸುಮಾರು 500-600 ಕೋಟಿ ಅಲ್ಲಿ ಘೋಷಣೆಯನ್ನು ಮಾಡಿದ್ದು ಮತ್ತು ಗುದ್ಲಿ ಪೂಜೆ ಮಾಡಿದ್ದು ಎಲ್ಲ ಇರುತ್ತೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರು ಕೂಡ ಇರ್ತಾರೆ, ಮತ್ತು ಮಕ್ಕಳು ಬರ್ತಾರೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಊಟ ಮಕ್ಕಳ ಜೊತೆನೇ ಮಾಡ್ತೀನಿ ಅಂಥೇಳಿ ಅವರು ಕಾರ್ಯಕ್ರಮ ಅವರು ಹಾಕ್ಕೊಂಡಿದ್ದಾರೆ. ಎಲ್ಲ ಸಚಿವರು ಎಲ್ಲರೂ ಕೂಡ ಮಕ್ಕಳ ಜೊತೆನೇ ಮಾಡ್ತಾರೆ. ಅದು ಯಾವ ರೀತಿ ಅಂತ ಮೊಡಾಲಿಟಿ ನಾನು ಆಮೇಲೆ ಬರ್ತಾ ಹೇಳ್ತೀನಿ. ಇಲ್ಲ 1 ಇಲ್ಲ 2 ದಿವಸದ ಮುಂಚೆ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಾಕಷ್ಟು ಸುಧಾರಣೆ ನೋಡಿ, ನಾವು ನ್ಯೂಟ್ರಿಷನ್ ಬಗ್ಗೆ ನೋಡಿದ್ದೀವಿ, ಊಟದ ಬಗ್ಗೆ. ಯಾಕೆಂದರೆ ಮನೆಯಲ್ಲಿ ಬಡತನ ಇರ್ತದೆ, ಅದನ್ನು ನಮ್ಮ ಶಾಲೆಯಲ್ಲಿ ಹೊಟ್ಟೆಗೆ ಬಡತನ ಇಲ್ಲ. ಮನೆಯಲ್ಲಿ ಕಷ್ಟ ಇರ್ತದೆ, ಶಿಕ್ಷಣ ಕಲಿಯೋದಕ್ಕೆ ಕೊರತೆ ಆಗ್ಬೋದು, ಆದರೆ ನಮ್ಮ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊರತೆ ಇಲ್ಲ. ಇವತ್ತು ಮಾನವೀಯತೆಯ ಮೌಲ್ಯ ಮನೆಯಲ್ಲಿ ಮತ್ತು ಸಾಮಾಜಿಕವಾಗಿ ಕಮ್ಮಿ ಇರ್ತದೆ, ಆದರೆ ನಮ್ಮ ಶಾಲೆಯಲ್ಲಿ ಮಾರಲ್ ಸೈನ್ಸ್ ಕೊಟ್ಟು ಅವ್ರನ್ನ ಮಾನವೀಯತೆ, ಯಾಕೆಂದರೆ ಕುವೆಂಪು ಜಿಲ್ಲೆಯಲ್ಲಿದ್ದು ಮಾನವೀಯತೆಯನ್ನು ನಾವು ಮರಿಬೇಕಾಗ್ತದೆ. ಮತ್ತು ಸುಮಾರು 1,000, ನನಗೆ ಗೊತ್ತಿಲ್ಲ ಎಷ್ಟು ಅಂಥೇಳಿ ಸಿ ಅವ್ರು ಹೇಳಬೇಕು, 900 ಮಕ್ಕಳ ಮೋರ್ ದೆನ್ 600. ಎಸ್ ಸರ್. 867 ಎಲ್ಲ ಟೋಟಲ್ ಸೇರಿ PUC ಮತ್ತು 10th 2 ಒಂದು 800 to 900 ಗೌರ್ಮೆಂಟ್ ಅವ್ರು ಮಾತ್ರನಾ? ಇಲ್ಲ, ಪ್ರೈವೇಟು ಸರ್. ಪ್ರೈವೇಟು ಸೇರಿ, ಪ್ರೈವೇಟು ಏಡೆಡ್ ಗೌರ್ಮೆಂಟ್ ಅವರು ಸೇರಿ 900 ಮಕ್ಕಳಿಗೆ ಯಾರು 600 ಮೇಲೆ ತೊಗೊಂಡಿದ್ದಾರೆ ಅವರಿಗೆ ಫ್ರಂಟಲ್ಲಿ ಕೂರಿಸಿ ಅವ್ರಿಗೊಂದು ಅವಾರ್ಡ್ ಕೂರಿಸಿ. ಅಂದರೆ ಮೇಲ್ಗಡೆಗೆಲ್ಲರನ್ನೂ 800 ಜನ ಕರ್ಸೋದು ಕಷ್ಟ ಆಗ್ತದೆ. ಬೇಕು ನಮ್ಮ ಜಿಲ್ಲೆಯಿಂದ ಯಾರು 600 ಮೇಲೆ ತೊಗೊಂಡಿದ್ದಾರೆ ಅವ್ರನ್ನೂ ಕೂಡ ಕರೆಸಿ ಅವರಿಗೆ ಗೌರವನ ಕೊಡಬೇಕಂತ ಆ ಕಾರ್ಯಕ್ರಮನೂ ಕೂಡ